ಶ್ರೀಕೃಷ್ಣ ಪರಮಹಂಸರು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ. ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ. ಆತ್ಮಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬೇಕಂದ್ರೆ ನಾವು ಅದನ್ನ ಎಚ್ಚೆತ್ತುಕೊಳ್ಬೇಕು. ನಾವು ಇವತ್ತಿನ 2ನೇ ದಿವಸದ ಕಾರ್ಯಗಾರದಲ್ಲಿ ನಾವು ತಿಳಿಯತಕ್ಕಂಥ ಅಂಶವಿಷ್ಟೇ. ಕೊನೆ 8ನೇ ದಿವಸದ ಪ್ರವಚನದಲ್ಲಿ ನಾವು ತಿಳಿತಾ ಇರ್ತಕ್ಕಂಥ ಅಂಶಗಳು ಇಷ್ಟೇ. ದಿನದಿಂದ ದಿನಕ್ಕೆ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಯಾವ ರೀತಿ ಜಾಗೃತಿಗೊಳಿಸಬೇಕು. ನಾವು ಎಲ್ಲರೂ ಸಹ ಈ 8 ದಿವಸದ ಕಾರ್ಯಗಾರವನ್ನು ಪಡೆದಿದ್ದ ಆದ್ಮೇಲೆಯೂ ಸಹ ನಾವು ಭೌತಿಕ ವಸ್ತುಗಳ ವ್ಯಾಮೋಹಕ್ಕೆ ಅಥವಾ ಭೌತಿಕ ಅಂಶಗಳನ್ನ ಸಂಗ್ರಹದಲ್ಲೇ ನಮಗೆ ಆನಂದ ಅಂದ್ರೆ ಭಗವದ್ಗೀತೆಯನ್ನ ಕಲಿತು ಸಹ ವ್ಯರ್ಥ ಆಗತ್ತೆ. ಅದಕ್ಕಾಗಿ ನಾವೆಲ್ಲರೂ ಸಹ ಪ್ರತಿದಿನ ಆತ್ಮ ಸಾಕ್ಷಾತ್ಕಾರಕ್ಕೆ ಆ ಶ್ಲೋಕಗಳನ್ನ, ಪ್ರತಿಯೊಂದು ಅಧ್ಯಾಯದ ಶ್ಲೋಕಗಳನ್ನ ತಿಳಿಯೋದ್ರ ಜೊತೆಗೆ ಆ ಸಾಕ್ಷಾತ್ಕಾರವನ್ನ ಪಡೆಯೋದಕ್ಕೆ ನಿಮಗೆ ಪ್ರಾಣಾಯಾಮದ ಮೂಲಕ, ಧ್ಯಾನದ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ನೀವು ಪ್ರತಿಯೊಬ್ಬರು ಪಾಲನೆ ಮಾಡಿದ್ರೆ ನಿಮಗೆ ಸಾಕ್ಷಾತ್ಕಾರ ದೊರೆಯುತ್ತೆ. ಇವತ್ತು ಎಲ್ಲಾ ಸೈನ್ಸ್, ಎಲ್ಲಾ ಮನೋವಿಜ್ಞಾನಿಗಳು, ಎಲ್ಲಾ ದೀಕ್ಷೆಯನ್ನ ಪಡೆದಿರ್ತಕ್ಕಂಥ ಸ್ವಾಮೀಜಿಗಳು ಹೇಳೋದೆಲ್ಲ ಇಷ್ಟೇ. ಭಗವದ್ಗೀತೆಯ ಸಾರವನ್ನೇ ನಿಮ್ಗೆ ಹೇಳ್ತಕ್ಕಂಥದ್ದು. ಭಗವದ್ಗೀತೆಯ ಸಾರನೇ ನಿಮ್ಗೆ ಹೇಳೋದು. ಏನ್ ಭಗವದ್ಗೀತೆ? ಆತ್ಮ ಸಾಕ್ಷಾತ್ಕಾರ ಪಡೆದಿರ್ತಕ್ಕಂಥವರು ನೆಮ್ಮದಿಯಾಗಿ ಜೀವನವನ್ನ ಮಾಡ್ತಾರೆ. ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿರಲಿಲ್ವೋ ಅವರೆಲ್ಲರಿಗೂ ಸಹ ಮಾನಸಿಕ ಕಾಯಿಲೆಗಳು ಬರ್ತಾ ಇರ್ತವೆ. ಏನು ಮಾನಸಿಕ ಕಾಯಿಲೆಗಳು? ಮೊದಲಿಗೆ ಹುಟ್ಟತಕ್ಕಂಥದ್ದೇ ನಮ್ಮ ಸೈನ್ಸ್. ಬ್ಲಡ್ ಕಲುಷಿತ ಆಗತ್ತೆ. ಬ್ಲಡ್ ಇಂದ ನಮಗೆ ಒಂದೊಂದೇ ಕಾಯಿಲೆ ಏನಾಗುತ್ತೆ, ಸ್ಟಾರ್ಟ್ ಆಗತ್ತೆ. BP ಬರುತ್ತೆ. BP ಬಂದ್ರೆ BPಗೆ ಇನ್ನೊಂದು ಆಫರ್ ಶುಗರ್. ಯಾವಾಗ BP ಶುಗರ್ ಎರಡು ಜೋಡಿಯಾಗಿ ಬಂತು ಮತ್ತೆ ಕಿಡ್ನಿ ಹೋಗುತ್ತೆ. ಕಿಡ್ನಿನಲ್ಲಿ ಕ್ರಿಯೇಟಿನ್ 1.2 ಗಿಂತ ಎಬೋ ಬಂದ್ರೆ ಕೈ ಕಾಲು ಊತ ಬರುತ್ತೆ. ಯಾವಾಗ ಕೈ ಕಾಲು ಊತ ಬರುತ್ತೋ ಕಣ್ಣು ಊತ ಬರುತ್ತೆ. ಕಣ್ಣು ಊತ ಯಾವಾಗ ಬರುತ್ತೋ ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಆಗುತ್ತೆ. ಯಾವಾಗ ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಆಗುತ್ತೋ ಕಿಡ್ನಿನಲ್ಲಿ ಡಿ ವಿಟಮಿನ್ ನಮಗೆ ಸಿಗೋದಿಲ್ಲ. ಸರಿ, ಲಿವರಲ್ಲಿ ಯಾವಾಗ ನಮಗೆ ಡಿ ವಿಟಮಿನ್ ಸಿಗೋದಿಲ್ವೋ ನಮ್ಗೆ ಏನಾಗುತ್ತೆ ಅಂದ್ರೆ ಕಾಲು ಜೋಗ್ ಬರುತ್ತೆ, ಕೈ ಕಾಲು ಜೋಗ್ ಬರುತ್ತೆ, ಪ್ರಜ್ಞೆ ಇರೋದಿಲ್ಲ. ಇದ್ರ ಜೊತೆಗೆ ಹೆಚ್ಚಿಗೆ ಮಾನಸಿಕ ಒತ್ತಡಕ್ಕೆ ಬಲಿಯಾದ್ರೆ ಬ್ರೈನ್ ಅಲ್ಲಿ ಏನಾಗುತ್ತೆ, ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ರಾಂಗ್ ಆಗುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ರಾಂಗ್ ಆಗುತ್ತೋ ಸ್ಟ್ರೋಕ್ ಆಗುತ್ತೆ. ಬಲಗಡೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ರಾಂಗ್ ಆದ್ರೆ ಎಡಗಡೆ ಸ್ಟ್ರೋಕ್ ಆಗುತ್ತೆ. ಎಡಗಡೆಯಲ್ಲಿ ರಕ್ತದ ಒತ್ತಡ ಆದ್ರೆ ಬಲಗಡೆ ಸ್ಟ್ರೋಕ್ ಆಗುತ್ತೆ. ಇವೆಲ್ಲವೂ ನಿಂತಿರ್ತಕ್ಕಂಥದ್ದೆಲ್ಲವೂ ಸಹ ಸೈನ್ಸ್ ಎಲ್ಲ ನಿಂತಿರ್ತಕ್ಕಂಥದ್ದೆಲ್ಲವೂ ಸಹ ನಮ್ಮ ಭಗವದ್ಗೀತೆಯ ಆಧಾರದ ಮೇಲೆಗೆ.